ಹಾಯ್, ನಾನು ಎ ಎಂ ಲಾಕ್ಸ್. ನಾನು ಇವತ್ತು ಚಿಕ್ಕಮಗಳೂರು ನೇರು ರೋಡಲ್ಲಿ ಹೋಗ್ತಿರುವಾಗ ಕನ್ನಯ್ಯ ಡ್ರೈ ಫ್ರೂಟ್ಸ್ ಅಂತ ಒಂದು ಅಂಗಡಿ ಸಿಕ್ತು. ಒಳ್ಳೆ ಡ್ರೈ ಫ್ರೂಟ್ಸ್ಗಳು ಮಾತ್ರ ಟೆಸ್ಟ್ ಮಾಡಿದೆ. ಆವಾಗ ಮಾತಾಡೋದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಒಳ್ಳೆ ಚಿಕ್ಕಮಗಳೂರು ಬರುವವರು ನೇರು ರೋಡು ನಿಮಗೆ ಎಂ ಪಿ ರೋಡು ಹತ್ರ ಆಗುತ್ತೆ. ನಮ್ಮ ಅಂಗಡಿ ಪಕ್ಕ ರೋಡ್ ಅದು. ಅಲ್ಲಿ ಸಂಗೀತ ಮೊಬೈಲ್ ಅದು ಆಪೋಸಿಟ್ ರೋಡು, ನೇರು ರೋಡ್ ಅಂತ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ಗಳು ಟ್ರೈ ಮಾಡ್ಬೋದು ನೀವು. ಇಲ್ಲಿ ಒಂದು ಒಳ್ಳೆ ಹೊಸ ಅಂಗಡಿ ಆಗಿದೆ ಅಂತ ಇವ್ರದ್ದು. ಚೆನ್ನಾಗಿದೆ ಫುಡ್ಡು, ಡ್ರೈ ಫ್ರೂಟ್ಸು. ಅಕಸ್ಮಿಕ ನಾನು ಹಂಗೆ ಹೋಗ್ತಾ ಇರುವಾಗ ನನ್ನ ಫ್ರೆಂಡ್ ಹೇಳಿದ್ರು ಹಿಂಗೆ ನೇರು ರೋಡಲ್ಲಿ ಒಳ್ಳೆ ಒಂದು ಡ್ರೈ ಫ್ರೂಟ್ಸ್ ಅಂಗಡಿ ಇದೆ ಮಗ, ಹೋಗಿ ಟೇಸ್ಟ್ ನೋಡು ಅಂತ. ನಾನು ಇವತ್ತು ಹೋಗಿ ಟೇಸ್ಟ್ ನೋಡಿದೆ. इंस्टाग्राम में यूट्यूब में डालता हूं ಅಷ್ಟು ಭಾಳ ಬಾದಾಮು ಪಿಸ್ತಾ ಸಕ್ಕದಾಗಿತ್ತು ಇವತ್ತು ಮಾತ್ರ. ತಿಂದೆ ಅಲ್ಲಿ ತುಂಬ ಅದ್ಭುತ ಅಂದರೆ ತುಂಬ ಖುಷಿ ಆಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅವರು. ಮತ್ತು ನಿಮಗೆ ಏನು ಹೇಳೋದು, ಒಳ್ಳೆ ಇದಿದೆ ಫ್ರೂಟು. ನಿಮಗೆ ಡ್ರೈ ಫ್ರೂಟ್ಸ್ಗಳಲ್ಲಿ ಏನು ನಿಮಗೆ ಏನೇ ಇದೆ ಅಂತ ಇಲ್ಲ, ನಿಮಗೆಲ್ಲ ಇದರಲ್ಲಿದೆ. ಉಪ್ಪಿನಕಾಯಿ ಸಿಗುತ್ತೆ, ಉಪ್ಪಿನಕಾಯಿನೂ ಇಟ್ಟಿದ್ದಾರೆ ಅಲ್ಲಿ. ಒಳ್ಳೆ ಇದಿದೆ, ಉಪ್ಪಿನಕಾಯಿ ಇದೆ, ಮತ್ತು ಹಪ್ಪಳ, ಸುಮಾರು ವೆರೈಟಿಗಳು ಇಲ್ಲೆಲ್ಲ ಕಾಣುತ್ತಲ್ಲ. ಇದೆಲ್ಲ ನೋಡಿ, ಕಲ್ ಸಕ್ಕರೆ ಇದೆ ಇಟ್ಟಿದ್ದಾರೆ. ಪ್ರತಿಯೊಂದು ಎಲ್ಲ ಯಾವ ಅಂಗಡಿಯಲ್ಲಿ ಎಲ್ಲ ಸಿಗ್ಬಾರ್ದು ಎಲ್ಲ. ಇವರು ನೋಡಿ, ಇವರು ಒಂಥರ ಇವರು ಓನರೇ. ಎರಡು ಇವರು ಇದ್ದರು. ಸಕ್ಕದಾಗಿದ್ದಾರೆ. ರೆಸ್ಪಾನ್ಸ್ ಮಾತ್ರ ಸಕ್ಕದಾಗಿ ರೆಸ್ಪಾನ್ಸ್ ಕೊಟ್ಟರು ಇವರು. ತುಂಬ ಖುಷಿ ಆಗುತ್ತೆ. ನೇರು ರೋಡ್ ಹೋಗೋರು, ನೇರು ರೋಡ್ ಚಿಕ್ಕಮಗಳೂರು ನೆಹರು ರೋಡು, ಅಟ್ಟಿಮರ ದೇವಸ್ಥಾನ ರೋಡು ಅಂತಾರೆ ಅದಕ್ಕೆ. ಅಲ್ಲಿ ಒಂದು ದೇವಸ್ಥಾನವೂ ಇದೆ. ತುಂಬ ಶುಕ್ರವಾರ ಆದರೆ ಆ ದೇವಸ್ಥಾನ ಒಳ್ಳೆ ಪೂಜೆಗಳು ನಡೆಯುತ್ತೆ. ಅದರಲ್ಲೂ ಒಳ್ಳೆ ಇದಿದೆ. ಆ ರೋಡಿಗೆ ಹೆಸರುವಾದಂಥದ್ದು ಆ ದೇವಸ್ಥಾನನೇ, ಅಟ್ಟಿಮರಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇದ್ರೆ ಅಲ್ಲಿನೇ ಕಸ್ಟಮರ್ ಎಲ್ಲ ತಗೊಳ್ತಾ ಇದ್ದಾರೆ ಅಲ್ಲಿ. ಮತ್ತು ಏನಿಲ್ಲ, ಇವ್ರ ಬಗ್ಗೆ ಸಕ್ಕದಾಗಿದೆ. ತಗೊಳ್ಳಿ ಒಂದು ಸೂಪರು. ಯಾರು ಚಿಕ್ಕಮೂರು ಕಡೆ ಬರೋರು ಎಲ್ಲಿಂದೋ ಬರಲಿ, ನೀವು ಒಂದು ಸಾರಿ ವಿಸಿಟ್ ಕೊಡಿ ಅಲ್ಲಿಗೆ. ವಿಸಿಟ್ ಕೊಟ್ಟು ಹಿಂಗೆ ವೀಡಿಯೋ ನೋಡಿ ಬಂದೆ ಅಂತ ಹೇಳಿದ್ರು ಡಿಸ್ಕೌಂಟ್ ಮಾಡಿಕೊಡ್ಬೋದು ಅವರು. ನಾನು ಹೇಳಿರ್ತೀನಿ, ಅವರಿಗೆ ಹೇಳಿದೆ ನಾನು ವೀಡಿಯೋ ನೋಡ್ಕೊಂಡು ಯಾರು ಬಂದರೆ ಡಿಸ್ಕೌಂಟ್ ಮಾಡಿಕೊಡಿ ಅಂತ. ಖಂಡಿತ ಅಂತ ಹೇಳಿದ್ದಾರೆ. ನಾನು ಅದರಲ್ಲಿ ಕಡಿಮೆ ಮಾಡಿಲ್ಲ, ನಾನು ಬರೀ ವೀಡಿಯೋ ಮಾತ್ರ ನೋಡ್ಕೊಂಡು ತಿಂದೆ, ಟೇಸ್ಟ್ ನೋಡಿದೆ. ಅವಾಗ ಇವ್ರ ಹತ್ರ ಕೇಳಿದೆ, ಸರ್ ನಿಮ್ಮ ಒಂದು ಅಂಗಡಿದು ವೀಡಿಯೋ ಮಾಡ್ಕೊಳ್ಳ ಅಂತ ಹೇಳ್ಬಿಟ್ಟು. ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನಗೆ ಒಂದು ವೀಡಿಯೋ ಮಾಡಿದೆ, ತುಂಬ ಖುಷಿ ಆಯಿತು. ಅವ್ರ ಹತ್ರ ಮಾತಾಡ್ಬಿಟ್ಟು ಅದನ್ನು ನಾನು ಸರಿ ಬರ್ತೀನಿ, ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದೆ.